ಕಾರ್ಯಕ್ರಮ ನಿಗದಿಯಾಗಿದೆ. ಕಳೆದ ಬಾರಿ ನಿಗದಿಯಾದ ಕಾರ್ಯಕ್ರಮದಲ್ಲಿ ಕಡೆಗಣಿಸಿರುವಂತ ಈಗ ತಮ್ಮನ್ನ ವಿಶ್ವಾಸ ತೆಗೆದುಕೊಳ್ಳುವಂತ ಕೆಲಸ ಆಗ್ತಿದೆ. ಕಳೆದ ಬಾರಿ ತಮ್ಮನ್ನು ಸೈಡ್ ಲೈನ್ ಮಾಡಿದ್ರು, ಅದಕ್ಕಾಗಿ ಇವತ್ತು ಫ್ರಂಟ್ ಲೈನ್ ಕರ್ಕೊಂಡ್ಬಂದ್ರೆ ಇಲ್ಲ, ಅವಾಗೂ ಸೈಡ್ ಲೈನ್ ಇಲ್ಲ, ಇವಾಗೂ ಸೈಡ್ ಲೈನ್ ಇಲ್ಲ, ಇವಾಗ ಸೈಡ್ ಲೈನ್ ಇಲ್ಲ. ಅವಾಗ ಕೂಡ ನಾವು ಭಾಗವಹಿಸಿದ್ದೀವಿ. ಸೊ ಅದು ಬೆಳಗಾವಿಯಲ್ಲಿರೋದು, ನಾವು ಅಲ್ಲಿದ್ದೀವಿ. ಅಧ್ಯಕ್ಷ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು. ಸೊ ಈಗ ಮುಂದುವರೆದ ಭಾಗ ಅಷ್ಟೇ ಅದು. ಈಗಾಗಲೇ ಅರ್ಧಕ್ಕಿಂತ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ವಿ. ಸೊ ಅದನ್ನ ಈಗಾಗಲೇ ಬ್ರೀಫ್ ಮುಂಚೆ ಕೂಡ ಮಾಡಿದ್ರು, ಅದನ್ನೇ ಈಗ ಬ್ರೀಫ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಈಗ ಎಲ್ಲಿ ನಿಂತಿತ್ತು ಅಲ್ಲಿಂದ ಒನ್ ಡೇ ಕಾರ್ಯಕ್ರಮ ಕಂಟಿನ್ಯೂ ಮಾಡ್ತಾರೆ ಅಷ್ಟೇ. ಅಲ್ಲಿ ಯಾರನ್ನು ಕಡೆಗಣಿಸೋದು, ಹೆಚ್ಚು ಕಡಿಮೆ ಮಾಡೋದು ಇಲ್ಲವೇ ಇಲ್ಲ. ಇಲ್ಲ, ಲೈಟಿಂಗ್ ಅವಾಗೇ ತೆಗೆದಿಲ್ಲ. ಲೈಟಿಂಗ್ ಅವಾಗೇ ರಿಮೂವ್ ಆಗಿದೆ. ಯಾವಾಗ ತೀರ್ಕೊಂಡ್ರು ಅವಾಗೇ ರಿಮೂವ್ ಮಾಡಿದ್ವಿ. ಇಲ್ಲ, ಅದ್ರ ಬಗ್ಗೆ ಇಲ್ಲ, ಪ್ರಶ್ನೆ ಇಲ್ಲ. ದಲಿತರನ್ನು ಪ್ರಶ್ನೆ ಬರೋದಿಲ್ಲ. ಇದು ಪಕ್ಷದಲ್ಲಿದ್ದೀವಿ ನಾವು. ಸೊ ನಮ್ಮ ಬೆಳಗ್ಗೆ ಕೂಡ ಹೇಳಿದ್ದೀನಲ್ಲ, ಮತ್ತೆ ಸಭೆ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ರಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದೀನಿ. ಅಧ್ಯಕ್ಷರು AICC ಅನುಮತಿ ಪಡೆದು ಮಾಡಿದ್ರೆ ಅದರಲ್ಲಿ ಏನು ಸಮಸ್ಯೆ ಏನಾಗೋಲ್ಲ. ಏನೊಂದು ವಾರ ಮುಂದೆ ಹೋಗ್ಬೋದು ಅಷ್ಟೇ. ಅನುಮತಿ ತೊಗೊಂಡು ಮಾಡಿದ್ರೆ ಒಳ್ಳೇದ. ಯಾವುದ್ರ ಇದಿಲ್ಲ, ಇದು ಬರೀ ಪಬ್ಲಿಕ್ ಫಂಕ್ಷನ್ ಅಷ್ಟೇ. ಗಾಂಧಿ ಸ್ಟ್ಯಾಚ್ಯೂ ಓಪನ್ ಮಾಡೋದು ಎರಡೇ ಕಾರ್ಯಕ್ರಮ. ಹೌದು, ಒಂದೇ ಕಾರ್ಯಕ್ರಮ. ಸಾಯಂಕಾಲ CLP ಇದೆ. ಸೊ ಹೀಗಾಗಿ ಸಾಕಷ್ಟು ಸಮಯ ಇದೆ, ಮಾಡ್ತೀವಿ. ಏನಂತ ತೊಂದರೆ ಏನಾಗಲ್ಲ. ಡಿನ್ನರ್ ಊಟದಿಂದ ಉದ್ಭವಿಸಿದ ಸಮಸ್ಯೆಗಳು ಬೇರೆ ಬೇರೆ ಸ್ವರೂಪ ಪಡ್ಕೊತಾ ಇದ್ದಾರೆ. ಹಾಗೆ ಅದು ಹಂಗೆ ಒಂದು ಕಲರ್ ಬಂದ್ರೆ 7 ಕಲರ್ ಬಂದೇ ಬರ್ತದೆ. ಬಿಲ್ ಬಾಣ ಇದ್ದಂಗೆ ಅದು ಹಂಗೆ 7 ಕಲರ್ ಬಂದೇ ಬರ್ತದೆ. 7 ಕಲರ್ ಆಗಿ ಮಾರ್ಪಾಟ ಆಯ್ತು. ಬಿಲ್ ಬಾಣ ಬಂದಂಗೆ ಕಾಮನ್ ಬಿಲ್ ಅಂತೀವಿ ನಾವು. ಒಂದು ಕಲರ್ ಹೋದ್ರೆ ಆ ಥರ ಆಗುತ್ತೆ, ರಾಜಕೀಯ ಆಗುತ್ತೆ. ಸೊ ಈಗ ನಾವು ಸ್ಪಷ್ಟಪಡಿಸಿದೀವಿ. ಅಧ್ಯಕ್ಷ ಕೂಡ ಹೇಳಿದ್ದಾರೆ, ಡಿನ್ನರ್ ಪಾರ್ಟಿ ಮಾಡಿದ್ರೆ ಏನು ತೊಂದರೆ ಅಂತ ಅವರೇ ಪ್ರಶ್ನೆ ಮಾಡಿದ್ದಾರೆ. ಸೊ ಅದನ್ನು ನಾವು ರಾಜಕೀಯವಾಗಿ ಬಳಸೋದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ನಾವು ಮಾಡೋದು ಒಂದೇ ಕಲರ್, ಅದು 7 ಆಗುತ್ತೆ. ನಾವೇನು ಮಾಡೋದು? ನಾವು ಕಲರ್ ಒಂದೇ ಹೇಳ್ತೀವಿ, ಅದು 7 ಕಲರ್ ಆಗಿ ಬಿಂಬಿತವಾಗ್ತದೆ. ನಾವೇನ್ ಮಾಡ್ಲಿಕ್ಕಾಗುತ್ತೆ? ಪಕ್ಷದ ನಾಯಕರುಗಳು ಅಥವಾ ಸುರ್ಜೇವಾಲಾ ಅವರು ಈ ಸಭೆ ಮಾಡಬೇಡಿ ಅಂತ ನಿರ್ದೇಶನ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವ್ದೋ ಈಗ 7 ಕಲರ್ ಯಾವ್ದೋ ಒಂದು ಚೆನ್ನಾಗಿ ಫೋಕಸ್ ಆಗಿರ್ಬೇಕು ಅವ್ರಿಗೆ. ಅದೇ ನಾ ಹೇಳಿದ್ರೆ ಅದೇ ಪರ್ಮಿಷನ್ ಒಂದು ಮಾಡೋಣ ಅಂತ ಹೇಳಿದ್ರು ನಾನು. ಪರಮೇಶ್ವರ್ ಅವರು ಅವರ ಪರವಾನಗಿ ಒಂದು ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಏನೋ 1 ವಾರ ಮುಂದೆ ಹೋಗ್ಬೋದು, 15 ದಿವಸ ಮುಂದೆ ಹೋಗ್ಬೋದು. ಸೊ ಅವರಿಂದ ಅನುಮತಿ ಪಡೆದ್ರೆ ಯಾವುದು ಗೊಂದಲ ಇರಲ್ಲ, ಯಾರ ಟೀಕೆ ಟಿಪ್ಪಣಿಗೆ ಗೊಂದಲ ಇರಲ್ಲ. ಪರ್ಮಿಷನ್ ಒಂದು ಮಾಡೋಣ, ಏನು ಅದ್ರಲ್ಲಿ ಏನಿದೆ ಅಂತ. ಈ ನಿಮ್ಮ ಡಿನ್ನರ್ ಮೀಟಿಂಗ್ DK ಶಿವಕುಮಾರ್ ಕರೆದಿರೋ ಸಮಸ್ಯೆ ಇದೆ ಕಾರಣ ಅಥವಾ ಅವ್ರನ್ನ ಎಷ್ಟು ಅವರು ಕರೆದಿರೋ ಸಮಸ್ಯೆ ತಪ್ಪತ್ತ? ಪ್ಯಾಚ್ ವರ್ಕ್ ಮಾಡ್ಬೇಕಾದ್ರೆ ಅವ್ರನ್ನ ಕರೀಲೇಬೇಕು. ಮುಂದಿನ ಸಲ ಅವ್ರನ್ನ ಕರಿತೀವಿ. ಜವಾಬ್ದಾರಿ ಏನು ಸರ್? ನಾಳಿನ 21ನೇ ಕಾರ್ಯಕ್ರಮದಲ್ಲಿ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ? ಹಿಂದೆ ಏನಿತ್ತು ಅದೇ ಮುಂದುವರಿತಾ ಇದೆ. ಗೊತ್ತಿಲ್ಲ ಸರ್, ಹಿಂದೆ ಏನಿತ್ತು ಅಂತ ಗೊತ್ತಿಲ್ಲ, ನೀವು ಹೇಳ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ನಮ್ದು ಮೇಡಮ್ ಅವರು ಜವಾಬ್ದಾರಿ ಜಾಸ್ತಿ ಇದೆ. ಜನವನ್ನ ನಾವು ಕೂಡಿಸ್ಬೇಕಾದ ಜವಾಬ್ದಾರಿ ಈಗಾಗಲೇ ಕೊಟ್ಟಿದ್ರು, ಅದನ್ನೇ ನಾವು ಈಗ ಮುಂದುವರಿಸ್ತಾ ಇದ್ದೀವಿ. ಜನ ಜಾಸ್ತಿ ಕೂಡಿಸುವಂತ ಜವಾಬ್ದಾರಿ ನಮ್ಮ ಮೇಲೆ ನಾವು ಮಾಡ್ತೀವಿ ಅಷ್ಟೇ.